ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ CPU ಶೆಡ್ಯೂಲಿಂಗ್ ಅಲ್ಗೋರಿದಮ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಮಗೆ ಮೇಜರ್ ಆಗಿ ಎರಡು ಟೈಪ್ಸ್ ಆಫ್ ಅಲ್ಗೋರಿದಮ್ಸ್ ಬರ್ತವೆ. ಫಸ್ಟ್ ಕಮ್ ಫಸ್ಟ್ ಸರ್ವ್, SJF, SRTF, ಆಮೇಲೆ ಪ್ರಿಯಂಪ್ಟಿವ್ ಪ್ರಯಾರಿಟಿ, ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ, ಅದೆಲ್ಲ ಆಮೇಲೆ. ಫಸ್ಟ್ ನಮಗೆ ಬರುವಂತದ್ದು CPU ಶೆಡ್ಯೂಲಿಂಗ್ ಅಂತ ಅಂದಾಗ ಒಂದು ನಾನ್ ಪ್ರಿಯಂಪ್ಟಿವ್, ಇನ್ನೊಂದು ಪ್ರಿಯಂಪ್ಟಿವ್. ಸರಿನಾ? ಹಾಗಾದ್ರೆ ಪ್ರಿಯಂಪ್ಟಿವ್ ಮತ್ತೆ ನಾನ್ ಪ್ರಿಯಂಪ್ಟಿವ್ಗೆ ಏನ್ ಡಿಫ್ರೆನ್ಸ್? ವೆರಿ ಸಿಂಪಲ್. ಈ ನಾನ್ ಪ್ರಿಯಂಪ್ಟಿವ್ ಏನ್ ಮಾಡುತ್ತೆ ಅಂತಂದ್ರೆ, ಯಾವುದೇ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು, ಅದು ಫುಲ್ ಎಕ್ಸಿಕ್ಯೂಟ್ ಆಗ್ಲಿ, ಆಮೇಲೆ ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಿರಾಯ್ತು ಅಂತ ಅನ್ನತ್ತೆ. ಗೊತ್ತಾಯ್ತಾ? ಈಗ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಎಷ್ಟು ನಿಮಿಷ ಬೇಕು? 10 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೋಸ್ಕರ. ಸೊ ಆ 10 ನಿಮಿಷ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ಅದನ್ನ ಡಿಸ್ಟರ್ಬ್ ಮಾಡಲ್ಲ. ಅದು ಎಕ್ಸಿಕ್ಯೂಟ್ ಆದ್ಮೇಲೆ ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡುತ್ತೆ. ಬಟ್ ಇದು ಪ್ರಿಯಂಪ್ಟಿವ್ ಏನ್ ಮಾಡುತ್ತೆ ಅಂತಂದ್ರೆ ಆ ತರ ಬಿಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಟೈಮ್ ಕ್ವಾಂಟಮ್ ಅಂತ ಕೊಡ್ತಾರೆ, ಟೈಮ್ ಕ್ವಾಂಟಮ್ ಏನಾದ್ರೂ ಕೂಡ 3 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ಎಷ್ಟೇ ಕೆಲಸ ಬಾಕಿ ಇರ್ಲಿ, ಈಗ 10 ನಿಮಿಷ ಬೇಕಲ್ವಾ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ, 3 ನಿಮಿಷ ಮಾತ್ರ ಎಕ್ಸಿಕ್ಯೂಟ್ ಆಗ್ಬೇಕು. 3 ನಿಮಿಷ ಆದ್ಮೇಲೆ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ನ ಕೊಡ್ತೀವಿ, ಈ ತರ ಕಂಡೀಷನ್. ಗೊತ್ತಾಯ್ತಾ? ಸೊ ಟೈಮ್ ಕ್ವಾಂಟಮ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಏನು, ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಲ್ಲ ಒಂದೇ ಸ್ಟ್ರೆಚ್ ಅಲ್ಲಿ, ಯಾವುದು ಪ್ರಿಯಂಪ್ಟಿವ್. ಬಟ್ ನಾನ್ ಪ್ರಿಯಂಪ್ಟಿವ್ ಏನ್ ಮಾಡುತ್ತೆ, ಒಂದ್ಸಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ, ಎಸ್ ಫುಲ್ ಎಕ್ಸಿಕ್ಯೂಟ್ ಆಗ್ಲಿ, ಆಮೇಲೆ ಬೇರೆ ಒಂದು ಪ್ರೋಸೆಸ್ಗೆ CPU ನ ಕೊಡೋಣ ಅಂತ ಹೇಳ್ತಾ ಹೋಗುತ್ತೆ. ಗೊತ್ತಾಯ್ತಾ? ಎಸ್. ಸೊ ಈಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಇದೆಯಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಮತ್ತೆ SJF ಬೋತ್ ವಿಲ್ ಕಮ್ ಅಂಡರ್ ದ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್, ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್. ಗೊತ್ತಾಯ್ತಾ? ಯಾವ್ದ್ಯಾವ್ದು? FCFS ಮತ್ತೆ SJF ಗೆ ಇನ್ನೊಂದು ಟೆಕ್ನಿಕ್ ಬರುತ್ತೆ, ಏನು, ಪ್ರಿಯಂಪ್ಟಿವ್ ಯೂಸ್ ಮಾಡ್ಕೊಂಡು. ಪ್ರಿಯಂಪ್ಟಿವ್ SJF ಟೆಕ್ನಿಕ್ ಅನ್ನ ನಾವೇನಂತ ಕರಿತೀವಿ? SRTF ಅಂತ ಕರಿತಾ ಹೋಗ್ತೀವಿ. ಸೊ ಅದಾದ್ಮೇಲೆ ಡಿಸ್ಕಸ್ ಮಾಡೋಣ, ಸುಮ್ಮನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. FCFS ಅನ್ನ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಅಲ್ಲೇ ಸಾಲ್ವ್ ಮಾಡ್ಬೇಕು. ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಅಂತ ಅಂದ್ರೇನು, ಒಂದು ಸಲಿ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದ್ರೆ ಆ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಾನು ಡಿಸ್ಟರ್ಬ್ ಮಾಡಬಾರ್ದು. ಬೇರೆ ಒಂದು ಪ್ರೋಸೆಸ್ಗೆ ಆ ಒಂದು ಪ್ರೋಸೆಸ್ಸಿನ ಎಕ್ಸಿಕ್ಯೂಷನ್ ಫುಲ್ ಆದ್ಮೇಲೆನೆ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಕ್ ಆಗೋದು. ಸೊ ಈಗ ನಾವೇನೇನ್ ಕಂಡುಹಿಡಿಬೇಕು ಅಂತಂದ್ರೆ, ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು. ಆ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. ಆಮೇಲೆ ನಾವು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತೀವಿ. ಯಾವುದೇ ಕ್ವಶನ್ ಅನ್ನ ನೋಡಿ, ಅವ್ರು ಕೇಳೋದು ಜಸ್ಟ್ ಸಿಂಪಲ್ ಇಷ್ಟೇ, ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್ ಅಂತ ಕೇಳ್ತಾರೆ. ಗೊತ್ತಾಯ್ತಾ ಕ್ವಶನ್ ಅಲ್ಲಿ? ಸೊ ಈಗ ಆವರೇಜ್ ವೇಟಿಂಗ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಬೇಕು ಅಂತಂದ್ರೆ ವೇಟಿಂಗ್ ಟೈಮ್ ಮತ್ತೆ ಟರ್ನ್ ಅರೌಂಡ್ ಟೈಮ್ ಕಂಡುಹಿಡ್ಕೋಬೇಕು. ಸೊ ಅವೆರಡು ಬೇಕು ಅಂತಂದ್ರೆ ಕಂಪ್ಲೀಷನ್ ಟೈಮ್ ಬೇಕು. ಕಂಪ್ಲೀಷನ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಸೊ ಅದಕ್ಕೋಸ್ಕರ ನಾವು ಗ್ಯಾಂಟ್ ಚಾರ್ಟ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ, ಗ್ಯಾಂಟ್ ಚಾರ್ಟ್. ಸೊ ಈ ಗ್ಯಾಂಟ್ ಚಾರ್ಟ್ ಏನಾಗುತ್ತೆ ಅಂತಂದ್ರೆ 0 ಇಂದ ಶುರು ಆಗುತ್ತೆ. ಗೊತ್ತಾಯ್ತಾ? ಎಲ್ಲಿಂದ? 0 ಇಂದ. ಇಲ್ಲಿ ಅವರು ಸ್ಪೆಸಿಫೈ ಮಾಡಿಲ್ಲ ವೆದರ್ ದ ಟೈಮ್ ಈಸ್ ಮಿನಿಟ್ಸ್, ಸೆಕೆಂಡ್ಸ್, ಮಿಲಿ ಸೆಕೆಂಡ್ಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲನೇಷನ್ ಪರ್ಪಸ್ಗೆ ಅಂತ ನಾನು ಮಿನಿಟ್ಸ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸರಿನಾ? ಸೊ ಇವಾಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆ ಒಂದು ಪ್ರೋಸೆಸ್ ಅರೈವ್ ಆಗ್ಬೇಕು. ಸೊ 0th ಮಿನಿಟ್ ಅಲ್ಲಿ ಯಾವ್ಯಾವ ಪ್ರೋಸೆಸ್ ಅರೈವ್ ಆಗಿದಾವೆ? ಪ್ರೋಸೆಸ್ P1 ಮತ್ತೆ P2 ಎರಡೂ ಕೂಡ ಅರೈವ್ ಆಗಿದೆ. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರಿಗೆ ನಾನು ಪ್ರಿಫರೆನ್ಸ್ ಅನ್ನ ಕೊಡಬೇಕು? ನೋಡಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಇತ್ತು, ಇಬ್ರು ಕೂಡ ನನಗೆ 0th ಮಿನಿಟ್ ಅಲ್ಲೇ ಬಂದಾರೆ, ಒಂದೇ ಟೈಮ್ ಅಲ್ಲಿ ಬಂದಾರೆ. ಸೊ ಇವಾಗ ಏನ್ ಮಾಡೋಣ? ವೆರಿ ಸಿಂಪಲ್, ಇಬ್ರು ಸೇಮ್ ಟೈಮ್ ಅಲ್ಲಿ ಬಂದಿದ್ರೆ ಈ ಆರ್ಡರ್ ಪ್ರಕಾರ ನೋಡ್ತಾ ಹೋಗಿ. ಸೊ P1 ಇದೆ ಮೇಲೆ, ಆಮೇಲೆ P2 ಇದೆ. ಸೊ P1 ಅನ್ನ ಎಕ್ಸಿಕ್ಯೂಟ್ ಮಾಡೋಣ. ಗೊತ್ತಾಯ್ತಾ? ಸೊ ಇವಾಗ ಇಬ್ರು ಕೂಡ ಸೇಮ್ ಟೈಮ್ ಅಲ್ಲಿ ಬಂದಿರೋದ್ರಿಂದ ನಾವೇನು ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಇದೇ ಆರ್ಡರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಣ P1 ಅಂತ. ಸೊ P1 ಎಷ್ಟು ನಿಮಿಷ ಬೇಕು? 10 ಮಿನಿಟ್ಸ್. ನಾನ್ ಪ್ರಿಯಂಪ್ಟಿವ್ ಆಗಿರೋದ್ರಿಂದ ಅದು 10 ಮಿನಿಟ್ಸ್ ಫುಲ್ ರನ್ ಆಗ್ಲೇಬೇಕು. ಸೊ ಈಗ ಪ್ರೋಸೆಸ್ P1 ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಈಗ ನಾವು ಎಲ್ಲಿದ್ದೀವಿ? 10ನೇ ನಿಮಿಷದಲ್ಲಿ ಇದೀವಿ. ಎಲ್ಲಿದ್ದೀವಿ? 10ನೇ ನಿಮಿಷ. ಈಗ 10 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ಅಂತ ನೋಡ್ಬೇಕು. ಸೊ ಇನ್ನು ಉಳ್ಕೊಂಡಿರೋದ್ರಲ್ಲಿ P2 ಉಳ್ಕೊಂಡಿದೆ, P3, P4, P5, P6. ಇದರಲ್ಲಿ 10 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದವೆ? 0, 2, 3, 5, 6. ಸೊ ಎಲ್ಲವೂ ಕೂಡ 10 ನಿಮಿಷದ ಒಳಗಡೆನೆ ಬಂದಿದೆ. ನೋಡಿ, P2 came at 0th minute, P3 at 2nd minute, P4 at 3rd minute, P5 at 5th minute, P6 at 6th minute. ಎಲ್ಲವೂ ಕೂಡ 10 ನಿಮಿಷದ ಒಳಗಡೆನೆ ಬಂದಿದೆ. ಸೊ ಈಗ ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು? ಯಾರು ಫಸ್ಟ್ ಬಂದಿದ್ದಾರೆ ಅವರು ಅಂತಂದ್ರೆ ನೋಡಿ, 0th ಮಿನಿಟ್ ಅಲ್ಲಿ P2 ಬಂದಿದೆ. ಸೊ ಎಲ್ಲರಿಗಿನ್ನ ಫಸ್ಟ್ ಬಂದು ಅದು ವೆಯ್ಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಪ್ರೋಸೆಸ್ P2 ನ ರನ್ ಮಾಡ್ತೀನಿ. ಎಷ್ಟು ನಿಮಿಷ ಬೇಕು ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 1 ಮಿನಿಟ್. ಸೊ 11 + 1 ಏನಾಗುತ್ತೆ? ಸಾರಿ, 10 + 1 ಏನಾಗುತ್ತೆ? 11 ಆಗುತ್ತೆ. ಗೊತ್ತಾಯ್ತಾ? ಎಸ್. 0 + 10 is 10,
10 + 1 is 11. ನೆಕ್ಸ್ಟ್ 11 ನಿಮಿಷದೊಳಗಡೆ ಎಲ್ಲಾ ಪ್ರೋಸೆಸ್ ಕೂಡ ಆಲ್ರೆಡಿ ಅರೈವ್ ಆಗಿದಾವೆ. ಈಗ P3 P4 P5 P6 ಯಾರಿಗೆ ಪ್ರಿಫರೆನ್ಸ್, ಯಾರು ಬೇಗ ಬಂದಿದ್ದಾರೆ ಅವ್ರಿಗೆ. ಸೊ ಎರಡನೇ ನಿಮಿಷದಲ್ಲಿ ಪ್ರೋಸೆಸ್ P3 ಬಂದಿದೆ. ಸೊ ಪ್ರೋಸೆಸ್ P3 ನಾವು ರನ್ ಮಾಡ್ತಾ ಹೋಗೋಣ. ಪ್ರೋಸೆಸ್ P3 ಎಷ್ಟು ನಿಮಿಷ ಬೇಕು ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 3 ಮಿನಿಟ್ಸ್. ಸೊ 11 + 3 ಅಂತ ಅಂದ್ರೆ ಎಷ್ಟಾಗುತ್ತೆ? 14 ಆಗುತ್ತೆ. ನೆಕ್ಸ್ಟ್ ವಿ ಆರ್ ಅಟ್ ದ 14th ಮಿನಿಟ್. 14 ನಿಮಿಷದೊಳಗಡೆ ಉಳ್ಕೊಂಡಿರುವಂತ ಎಲ್ಲಾ ಪ್ರೋಸೆಸ್ ಆಲ್ರೆಡಿ ಅರೈವ್ ಆಗಿದಾವೆ. ಸೊ ಈಗ ಇದು 3ನೇ ನಿಮಿಷ, 5ನೇ ನಿಮಿಷ, 6ನೇ ನಿಮಿಷ. ಯಾರು ಬೇಗ ಬಂದಿರೋದು? 3ನೇ ನಿಮಿಷದಲ್ಲಿ P4. ಸೊ ಪ್ರೋಸೆಸ್ P4 ಅನ್ನ ರನ್ ಮಾಡ್ತಾ ಹೋಗೋಣ. ಸೊ ಪ್ರೋಸೆಸ್ P4ಗೆ ಎಷ್ಟು ನಿಮಿಷ ಬೇಕು ಫುಲ್ ರನ್ ಆಗೋದಕ್ಕೆ? 6 ಮಿನಿಟ್ಸ್. 11 + 6 ಅಂತ ಅಂದ್ರೆ 20 ಆಯ್ತು. ಎಸ್. ನೆಕ್ಸ್ಟ್ 20 ನಿಮಿಷದಲ್ಲಿ ಇವಾಗ 20 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. ಸೊ 20 ಮಿನಿಟ್ ಒಳಗಡೆನೆ P5 P6 ಎರಡು ಕೂಡ ಅರೈವ್ ಆಗಿದ್ದಾವೆ. ಸೊ ಇವಾಗ ಇವರಿಬ್ರಲ್ಲಿ ಫಸ್ಟ್ ಯಾರು ಅರೈವ್ ಆಗಿರೋದು? P5. ಸೊ P5 ಅನ್ನ ಎಕ್ಸಿಕ್ಯೂಟ್ ಮಾಡೋಣ. ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡಬೇಕು ಪ್ರೋಸೆಸ್ P5 ಅನ್ನ? ಪ್ರೋಸೆಸ್ P5 ನೀಡ್ 5 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್. ಸೊ 20 + 5 ಅಂತಂದ್ರೆ 25 ಆಯ್ತು. ನೆಕ್ಸ್ಟ್ ಇನ್ನ ಒಂದೇ ಒಂದು ಪ್ರೋಸೆಸ್ ಇರೋದು. ಸೊ ಅದನ್ನೇ ಎಕ್ಸಿಕ್ಯೂಟ್ ಮಾಡಬೇಕು. ಇಟ್ ನೀಡ್ 2 ಮಿನಿಟ್ಸ್ ಫಾರ್ ಇಟ್ಸ್ ಎಕ್ಸಿಕ್ಯೂಷನ್. ಸೊ ಪ್ರೋಸೆಸ್ P6 ನೀಡ್ 2 ಮಿನಿಟ್ಸ್ ಅಂತಂದ್ರೆ 25 + 2 ಅಂದ್ರೆ 27 ಆಯ್ತು. ಈಗ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ ಅಂತ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡ್ತಾ ಹೋಗಿ. 10 + 1 is 11, 11 + 3 is 14, 14 + 6 is 20, 20 + 5 is 25, 25 + 2 is 27. ಸರಿನಾ? ಇಲ್ಲೂ ಕೂಡ 27 ಬಂತು, ಇಲ್ಲಿ ಲಾಸ್ಟ್ ಅಲ್ಲೂ ಕೂಡ 27 ಬಂದಿದೆ ಅಂತಂದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಕಂಪ್ಲೀಷನ್ ಟೈಮ್ ಕಾಲಮ್ ಅನ್ನ ಫಿಲ್ ಮಾಡಬೇಕು. ಕಂಪ್ಲೀಷನ್ ಟೈಮ್ ಅಂದ್ರೇನು? ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ ಅಥವಾ ಫುಲ್ಲಿ ಎಕ್ಸಿಕ್ಯೂಟ್. ನೋಡಿ, ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಬಟ್ ಫುಲ್ ಎಕ್ಸಿಕ್ಯೂಟ್ ಆಗಿದ್ದು ಯಾವಾಗ? 10ನೇ ನಿಮಿಷದಲ್ಲಿ. ಸೊ ರೈಟ್ ಇಟ್ ಆಸ್ 10. ಪ್ರೋಸೆಸ್ P2 ಕಂಪ್ಲೀಟ್ ಆಗಿದ್ದು ಯಾವಾಗ? 11ನೇ ನಿಮಿಷ. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು ಯಾವಾಗ? 14ನೇ ನಿಮಿಷ. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು ಯಾವಾಗ? 20ನೇ ನಿಮಿಷ. ಪ್ರೋಸೆಸ್ P5 ಕಂಪ್ಲೀಟ್ ಆಗಿದ್ದು ಯಾವಾಗ? 25ನೇ ನಿಮಿಷ. ಪ್ರೋಸೆಸ್ P6 ಕಂಪ್ಲೀಟ್ ಆಗಿದ್ದು ಯಾವಾಗ? 27ನೇ ನಿಮಿಷ. ಗೊತ್ತಾಯ್ತಾ? ಸೊ ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ ಆರ್ ಕಂಪ್ಲೀಟ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್ ವಿಲ್ ಬಿ ಕಾಲ್ಡ್ ಎಸ್ ದ ಕಂಪ್ಲೀಷನ್ ಟೈಮ್. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್. ಸೊ ಇವೆರಡು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಮೇಲೆ ಪ್ರಾಬ್ಲಮ್ಸ್ ಕೇಳಿದಾಗ ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಮೇನ್ ಆಗಿ ಕ್ವಶನ್ ಕೇಳೋದು. ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್, ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್. ಸೊ ಅವೆರಡು ಬೇಕು ಅಂತಂದ್ರೆ ಫಸ್ಟ್ ನಾವು ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕಲ್ವಾ? ಸೊ ಫಾರ್ಮುಲಾಗಳು ಗೊತ್ತಿರ್ಬೇಕು. ಏನು? ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ನೋಡಿ, ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. ಸೊ ಕಂಪ್ಲೀಷನ್ ಟೈಮ್, ಅರೈವಲ್ ಟೈಮ್ ಆ ತರ. 10 - 0 ಏನಾಗುತ್ತೆ? 10 ಆಗುತ್ತೆ. 11 - 0 ವಿಲ್ ಬಿ 11. 14 - 2 ಅಂತ ಅಂದ್ರೆ 12 ಆಯ್ತು. 20 - 3 ಅಂತ ಅಂದ್ರೆ 17. 25 - 5 ಅಂತ ಅಂದ್ರೆ 20. 27 - 6 ಅಂತಂದ್ರೆ 21. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ವೇಟಿಂಗ್ ಟೈಮ್ ಅಂತಂದ್ರೇನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿ ಕಂಡಿದ್ದೀವಿ, ಬರ್ಸ್ಟ್ ಟೈಮ್ ಇಲ್ಲಿದೆ. ಸೊ 10 - 10 ಏನಾಗುತ್ತೆ? 0 ಆಗುತ್ತೆ. 11 - 1 ಏನಾಗುತ್ತೆ? 10 ಆಗುತ್ತೆ. 12 - 3 ಏನಾಗುತ್ತೆ? 9 ಆಗುತ್ತೆ. 17 - 6 ಅಂತಂದ್ರೆ 11. 20 - 5 ಅಂತಂದ್ರೆ 15. 21 - 2 ಅಂತಂದ್ರೆ 19. ಗೊತ್ತಾಯ್ತಾ? ಈಸಿಯಾಗಿ ನಾವು ಸಬ್ಸ್ಟ್ರಾಕ್ಟ್ ಮಾಡ್ತಾ ಬರ್ಬೋದು. ಸೊ ಫಾರ್ಮುಲಾ ಏನು? ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ವೇಟಿಂಗ್ ಟೈಮ್ ವಿಲ್ ಬಿ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಹಾಗಾಗಿ ಕಂಪ್ಲೀಷನ್ ಟೈಮ್ ಕರೆಕ್ಟ್ ಆಗಿರ್ಬೇಕು. ಕಂಪ್ಲೀಷನ್ ಟೈಮ್ ಇಟ್ಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕರೆಕ್ಟ್ ಆಗಿ ಕಂಡುಹಿಡ್ಕೊಂಡ್ರೆ ಮಾತ್ರ ವೇಟಿಂಗ್ ಟೈಮ್ ಕರೆಕ್ಟ್ ಆಗ್ತದೆ ಆನ್ಸರು, ಇಲ್ಲ ಅಂತಂದ್ರೆ ತಪ್ಪಾಗ್ತವೆ. ಸೊ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರೋದ್ರಿಂದ ಒಂದೊಂದ್ಸಲಿ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಸಾಲ್ವ್ ಮಾಡ್ತಾ ಹೋಗಿ. ಸರಿನಾ? ಈಗ ಕಂಪ್ಲೀಷನ್ ಟೈಮ್ ಚೆಕ್ ಮಾಡಾದ್ಮೇಲೆ ಇನ್ನೊಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಇಲ್ವೋ ಅಂತ, ಆಮೇಲೆ ಟರ್ನ್ ಅರೌಂಡ್ ಟೈಮಿಗೆ ಹೋಗಿ ಆ ತರ. ಸೊ ಇವಾಗ ಆವರೇಜ್ ವೇಟಿಂಗ್ ಟೈಮ್ ಅಥವಾ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ಟರ್ನ್ ಅರೌಂಡ್ ಟೈಮ್ ಫಸ್ಟ್ ಯಾವ ರೀತಿ ಕಂಡುಹಿಡಿಯೋದು? ಇಲ್ಲಿರುವಂತ ಎಲ್ಲಾ ವ್ಯಾಲ್ಯೂಗಳನ್ನು ಆಡ್ ಮಾಡಿ. 10 + 11 + 12 + 17 + 20 + 21 ಹೋಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ಗಳು ನನಗಿರೋದು? 6 ಪ್ರೋಸೆಸ್. ಸೊ ಡಿವೈಡೆಡ್ ಬೈ 6 ನನಗೆ ಆವರೇಜ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ವೇಟಿಂಗ್ ಟೈಮ್ ವಿಲ್ ಬಿ ವೇಟಿಂಗ್ ಟೈಮ್ ಕಾಲಮ್ ಫುಲ್ ಆಡ್ ಮಾಡ್ತಾ ಹೋಗಿ. 0 + 10 + 9 + 11 + 15 + 19 ಹೋಲ್ ಡಿವೈಡೆಡ್ ಬೈ 6. ಯಾಕೆ? ಟೋಟಲ್ 6 ಪ್ರೋಸೆಸ್ ಇರೋದು. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ವ್ಯಾಲ್ಯೂಸ್ ಏನು ಬರುತ್ತೆ? 10 + 11 + 12 + 17 + 20 + 21 ವ್ಯಾಲ್ಯೂ ವಿಲ್ ಬಿ 91. ಸೊ 91 ಹೋಲ್ ಡಿವೈಡೆಡ್ ಬೈ 6. ಫ್ರಾಕ್ಷನ್ಸ್ ಅಲ್ಲಾರು ಇಲ್ಲಿ ಡೆಸಿಮಲ್ ಅಲ್ಲಾದ್ರೂ ಕೂಡ ನೀವು ಇಡ್ಬೋದು. ಸರಿನಾ? ಫ್ರಾಕ್ಷನ್ ಅಲ್ಲಿ ಇಡಿ ಸಾಕು, ಏನಾಗಲ್ಲ. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ 0 +
10 ಪ್ಲಸ್ 9 ಪ್ಲಸ್ 11 ಪ್ಲಸ್ 15 ಪ್ಲಸ್ 19. ಸೊ ವ್ಯಾಲ್ಯೂ ಏನಾಗುತ್ತೆ 64. ಸೊ 64 ಹೋಲ್ ಡಿವೈಡೆಡ್ ಬೈ 6 ವಿಲ್ ಬಿ ದ ಆನ್ಸರ್. ಸೊ ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಡೆಸಿಮಲ್ ಆದ್ರೂ ಇಡ್ಬೋದು. ಸೊ ಇಷ್ಟನ್ನ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಒಂದ್ 2-3 ಪ್ರಾಬ್ಲಮ್ ಅನ್ನ ಎಕ್ಸ್ಟ್ರಾ ಸಾಲ್ವ್ ಮಾಡ್ತಾ ಹೋಗಿ. CPU ಶೆಡ್ಯೂಲಿಂಗ್ ಮೇಲೆ ಪ್ರತಿ ವರ್ಷನೂ ಕೂಡ ಫಿಕ್ಸ್ಡ್ ಕ್ವಶನ್ ಕೇಳ್ತಾರೆ. ಯಾವ್ದು ಅಲ್ಗೋರಿದಮ್ ಅಂತ ಹೇಳಕ್ಕಾಗಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಕೇಳ್ಬೋದು, SJF ಕೇಳ್ಬೋದು, SRTF ಕೇಳ್ಬೋದು. ಅವೆಲ್ಲವೂ ಕೂಡ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಒನ್ ಶಾರ್ಟ್ ವಿಡಿಯೋಸ್ ಕೂಡ ಇದಾವೆ. ಮಾಡಲ್ ಕ್ವಶನ್ ಪೇಪರು, VTU ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಆ ವಿಡಿಯೋಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಸಿಗ್ತವೆ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಗೋವಂತ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.